ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರರ ಪತ್ತಿನ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಮಾರ್ಚ್ 2ರಂದು ನಡೆದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ನಿರ್ದೇಶಕರಾಗಿ ಸಾಮಾನ್ಯ ಕ್ಷೇತ್ರದಿಂದ ಕೆ. ಶ್ರೀನಿವಾಸ್, ಆರೋಗ್ಯ ಸ್ವಾಮಿ, ವಿಶ್ವನಾಥ್, ಮದನ್ ಕುಮಾರ್, ಬಾಲಸುಬ್ರಹ್ಮಣ್ಯ, ವಿನಯ್ ಸುಕುಮಾರ್, ನರಸಿಂಹರೆಡ್ಡಿ, ಆರ್. ಮಂಜುನಾಥ್, ಶ್ರೀನಿವಾಸ್, ರುದ್ರೇಶ್, ರವಿ ಸಂಗಪ್ಪ ಮೇಟಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ ಕೆಎ ಭಾರತಿ ಮತ್ತು ಮಲ್ಲಿಕಾ ಬಾನು ಆಯ್ಕೆಯಾಗಿದ್ದು, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಗೋವರ್ಧನ್ ಸಾಗರ್ ಆಯ್ಕೆಯಾಗಿದ್ದಾರೆ. ಇನ್ನು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಶ್ರೀನಿವಾಸ್, ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಿಂದ ಅಬ್ದುಲ್, ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ಬಸವರಾಜು ಆಯ್ಕೆಯಾಗಿರುವುದಾಗಿ ಪ್ರಕಟಿಸಿದ್ದಾರೆ. ನಡೆದಿರುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆ ಎಂದು ಘೋಷಿಸುತ್ತೇನೆ. ಮೊದಲನೇದಾಗಿ ಸಾಮಾನ್ಯ ಸ್ಥಾನದಿಂದ ಕೆ. ಶ್ರೀನಿವಾಸ್, ಎಸ್. ಶಾಂತಮರಿ, ವಿಶ್ವನಾಥ ಬಿನ್ ನಾಗಪ್ಪ, ಬಿ. ಮದನ್ ಕುಮಾರ್ ಬಿನ್ ಎಂ. ವೆಂಕಟೇಶ್, ಬಾಲಸುಬ್ರಹ್ಮಣ್ಯ ಕೆ. ಬಿನ್ ಲೇಟ್ ಕಾಶಿನಾಥ್, ಎನ್. ಸುಕುಮಾರ್ ಬಿನ್ ಲೇಟ್ ಪಿ. ನಾರಾಯಣಸ್ವಾಮಿ, ನರಸಿಂಹರೆಡ್ಡಿ ಬಿನ್ ರಾಜಾರೆಡ್ಡಿ, ಆರ್. ಮಂಜುನಾಥ ಬಿನ್ ಕೆ. ರಾಮಾಂಜನೇಯ, ಎ. ಬಿನ್ ನಾಗರಾಜ್, ಎಚ್.ಆರ್. ರುದ್ರೇಶ್ ಬಿನ್ ರಮೇಶ್ ಟಿಜಿ, ರವಿ ಸಂಗಪ್ಪ ಮೇಟಿ ಬಿನ್ ಸಂಗಪ್ಪ ಮೇಟಿ. ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆ ಉಪನಿಬಂಧಕರ ಕಚೇರಿ ಚಿಕ್ಕಬಳ್ಳಾಪುರದ ಎನ್. ವನಿತಾ ಅವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಈ ವೇಳೆ ವಿರೋಧ ಪಕ್ಷದಲ್ಲಿ ಗೆದ್ದ ಏಕೈಕ ನಿರ್ದೇಶಕ ಸುಕುಮಾರ್ ಮಾತನಾಡಿ, ತಮ್ಮ ತಂಡದಿಂದ 17 ಮಂದಿ ಸ್ಪರ್ಧೆ ಮಾಡಿದ್ದು ತಾವೊಬ್ಬರು ಮಾತ್ರ ಗೆದ್ದಿದ್ದೇವೆ. ಉತ್ತಮ ಆಡಳಿತ ನೀಡಲು ಪ್ರಣಾಳಿಕೆ ನೀಡಲಾಗಿತ್ತು. ಮತದಾರರ ತೀರ್ಪು ಗೌರವಿಸುತ್ತೇನೆ. ಸ್ಪಷ್ಟ ಬಹುಮತ ಕೊಟ್ಟಿದ್ದರೆ ಪ್ರಣಾಳಿಕೆಯಲ್ಲಿ ಎಲ್ಲ ಭರವಸೆ ಈಡೇರಿಸುತ್ತಿದ್ದೆವು. ಪತ್ತಿನ ಸಹಕಾರ ಸಂಘದ ಸದಸ್ಯರಿಗೆ ಅನ್ಯಾಯವಾಗದಂತೆ ಪ್ರಬಲ ವಿರೋಧ ಪಕ್ಷದ ಸದಸ್ಯನಾಗಿ ಕಾರ್ಯನಿರ್ವಹಿಸುವುದಾಗಿ ಸುಕುಮಾರ್ ಘೋಷಣೆ ಮಾಡಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.